ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಬೆಳಗಿನ ಜಾವ 7 ಗಂಟೆ ಆಗಿದೆ. ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ವೆಂಕಟೇಶ್ ಎಲ್ಲ ನಿಂತ್ಕೊಂಡಿದ್ದಾನೆ ಅನ್ಕೊಂಡ್ರ? ಹೌದು ಕಣ್ರಿ, ಮಿಷಿನ್ ಮನೇಲಿ ನಿಂತ್ಕೊಂಡಿದ್ದೀನಿ. ಮಿಷಿನ್ ಮನೆ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ. ಏನಪ್ಪ ಹಳೆ ಲವರ್ ಏನಾನ ಇಲ್ಲ ಇದರಲ್ಲಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಹೊರಗಡೆ ಬಂದು ಸಿಕ್ಕಾಪಟ್ಟೆ ಚಳಿ ಚಳಿ ಚಳಿ. ಇದು ಬಂದು ಕಲ್ಲಿನಲ್ಲಿ ಕಟ್ಟಿರೋದು, ಹಾಗಾಗಿ ಬೆಚ್ಚಗಿದೆ. ಇಲ್ಲೇ ಇದ್ಬಿಡೋಣ ಒಂದು 10-11 ಗಂಟೆವರೆಗೂ, ಬಿಸಿಲು ಚೆನ್ನಾಗಿ ಬರೋವರೆಗೂ ಅನಿಸುತ್ತೆ. ಆದರೆ ಆ ಥರ ಹೇಳ್ಕೊಂಡು ಕೂತ್ಕೊಂಡ್ರೆ ಕರೆಂಟ್ ಬಂದ್ಬಿಡ್ತೈತೆ. ಕರೆಂಟ್ ಬರೋ ಸಾಕನೆ ಈ ಬೇಸಾಯನ ಹಾಕಿ ಬಿಡಬೇಕು. ನಿನ್ನೆ ವ್ಲಾಗಲ್ಲಿ ನಿಮಗೆ ಆಲ್ಮೋಸ್ಟ್ ತೋರಿಸಿದ್ನಲ್ವಾ, ಆ ನೆಮ್ಮರ್ಕ್ 2 ಮೂಟೆ ತಕ ಬಂದಿದ್ದೀನಿ. 1420 ರೂಪಾಯಿ ಕಿತ್ಕೊಂಡವನೆ ಅಂಗಡಿ ಅವನು. ಓಕೆ, ನಮ್ಮ ರೈತರ ಮೇಲೆ ಹಾಕಿ ಈ ಕಂಪ್ನಿಯವನಿಗೆ ಅದೇನು ದೇಶನೋ ಗೊತ್ತಿಲ್ಲ. ನಮಗೆ ಒಂಚೂರು ಲವ್ ಬೇಡವ ನಮ್ಮ ಮೇಲೆ. 400 ರೂಪಾಯಿ ಮೂಟೆ ಮಾಡಿದ್ದಿದ್ರೆ ಅವ್ರ ಅಪ್ಪನ ಮನೆ ಗಂಟೆ ಹೋಗ್ತಾಯಿದ್ದು. 1420 ರೂಪಾಯಿ ಮಾಡೋವನು ಅವ್ನ ಮಕ ಮುಚ್ಚ. ಇದೇನು ಫುಲ್ಲು ಗೊಬ್ಬರ ಅಂದ್ಕೊಂಡ್ರ? ಅದೆಲ್ಲ ಸುಳ್ಳು. ಮೇಲೆ ಇರೋ ವೈಟ್ ಏನು ಕಾಣಿಸ್ತದೆ ಅದೇ ಗೊಬ್ಬರ, ಕೆಮಿಕಲ್ಲು. ಇನ್ನು ಅದ್ರೊಳಗಡೆ ಇರೋದೆಲ್ಲ ಬರೀ ಶುದ್ಧ ಮಣ್ಣು. ಇಷ್ಟು ಗೊಬ್ಬರ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಸುಮ್ಗೆ ಆಯಿಲ್ ಥರ ಇರ್ತೈತೆ, ಒಂದು ಒಂಟಿಗಳ ಥರ ಕಾಣಿಸ್ತೈತಲ್ವಾ ನಿಮಗೆ? ನೋಡಿ, ಈ ಒಂಟಿಗಳ ಥರ ಕಾಣಿಸ್ತಾ ಇದಲ್ಲ, ಇದೆಲ್ಲ ಬಂದು ಶುದ್ಧ ಮಣ್ಣು, ಶುದ್ಧ ಒಳಗಡೆ ಇರೋದು. ಮೇಲೆ ಏನು ವೈಟ್ ಕಾಣಿಸ್ತಾ ಇದೆ ಅದೇ ಗೊಬ್ಬರ, ಅದೇ ಬೇಸಾಯ. ಕಳ್ಳನ ಮಗ ಬರೇ ಮುಣ್ಣೆ ಕೊಟ್ಟವನೆ. ಈ ಅಮ್ಮನ್ಗೆ ಹೋಗಿ 1420 ರೂಪಾಯಿ ಕೊಟ್ಟಿದ್ದೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ವಿಡಿಯೋ ಮಾಡ್ತೀನಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ಬ್ರಿಟಿಷ್ ನೋಡ್ತಾ ಇದ್ದಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ಇನ್ಫಾರ್ಮೇಷನ್ ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಹಾಗೆ ಯಾರೆಲ್ಲ ನೋಡ್ತಿದ್ದೀರಾ, ನಿಮ್ಗೆ ಏನಾದರೂ ರೈತರಿಗೆ ಹೆಲ್ಪ್ ಮಾಡಬೇಕಂತ ಆಸೆ ಇದ್ದರೆ ಸ್ಕ್ಯಾನ್ ಕೊಡ್ತೀನಿ, ಫೋನ್ಪೇ ಕೊಡ್ತೀನಿ, ಇದಕ್ಕೆ ದುಡ್ಡು ಕಳಿಸಿ ಅಂತ ನಾನು ಹೇಳಲ್ಲ. ಸಿಂಪಲ್, ಒಂದು ಲೈಕ್ ಕೊಡ್ರಿ ಸಾಕು, ಅಷ್ಟೇ ನಮಗೆ. ಓಕೆ ಬನ್ನಿ, ಇವಾಗ ವಿಡಿಯೋನ ಶುರು ಮಾಡೋಣ. ಏ ಕೋತಿ, ಅಲ್ಲಿಂದ ಬತ್ತೀನಿ ಇಡಿ, ಅಲ್ಲಿಂದ ಹೋಗು. ಕಾಣಿಸ್ತದಿನ? ಸ್ವಲ್ಪ ಹತ್ರ ಬತ್ತಿಯಲ್ಲ ಬಾ. ಎಂತ ಕಮ್ಮಂಗಿ ಗೊತ್ತಾ ನಿನ್ನ? ಯಾಕ ಕ್ಯಾಮ್ರಾ ಮ್ಯಾನೇ ಸರಿಯಿಲ್ಲ ನೀನು. ಕ್ಯಾಮ್ರಾ ಹಾಂ, ನಿನ್ನ ಹಿಂಗೀಡ ತಿರುವ ಕೊಟ್ರೆ ಅಲ್ಲ, ಕ್ಯಾಮ್ರಾ ಮ್ಯಾನೇ ಸರಿಯಿಲ್ಲ ನೀನು. ಇನ್ನೊಂದ್ಸಲಿ ನಾನು ಕರೆಯಕ್ಕೆ ಹೋಗ್ಬೇಡ. ನೋಡು, ನಿನ್ನ ಜೊತೆ ಮಾತಾಡ್ಕೊಂಡು ಇನ್ನೊಂದ್ಸರಿ ಹಾಕಿದಾಯ್ತಿದ್ದು ಗೊಬ್ಬರ. ಅದೇನು ಕೆಲಸಗಳು ಮಾಡ್ತೀಯ? ಕೋತಿ ತಾನು ಕೇಳೋದಲ್ದಿರ ಒನ ಎಲ್ಲ ಕೆಡಿಸ್ತಂತೆ. ನಿನ್ನ ಹಾಕೋ ಅಂತ ಹೇಳದ್ ನಾನು. ನಿನ್ನ ಹಾಕೋ ಅಂತ ಹೇಳದ್ನ. ನಿನ್ನ ಜೊತೆ ಮಾತಾಡ್ಕೊಂಡು ಇನ್ನೊಂದ್ಸರಿ ಹಾಕಿದಾಯ್ತು. ನನ್ನ ಹತ್ರ ಮಾತಾಡ್ಕೊಡ್ದಾಗಿತ್ತು. ನೋಡಿ ಫ್ರೆಂಡ್ಸ್, ನಮ್ಮ ಅಮ್ಮನ ಜೊತೆ ಮಾತಾಡ್ಕೊಂಡು ಎಕ್ಸ್ಟ್ರಾ ಇನ್ನೊಂದು 2 ಇಡಿ ಹಾಕಿದಾಯ್ತು ಹೋಗ್ಲಿ, ಟೀ ಕೊಡ್ತೀನಿ ಕೊಡಿ. ಆಲ್ಮೋಸ್ಟ್. ಟೀ ಕೊಡ್ತೀನಿ ಕೊಡಿ ನಡಿ. ಏನ್ ನನ್ನ ಮಗಂದು ಟೀ ಸ್ಕಾಚ್ ವಿಸ್ಕಿ ರೇಂಜ್ಗೆ ಬಿಲ್ಡಪ್ ಕೊಡ್ತೀಯ? ಏನಂದ್ರೆ ಇದೇ ತರ ತರಲೆ ಮಾತುಗಳು ಮಾತಾಡ್ಕೊಂಡು ಆರಾಮಾಗಿ ನಾನು ನಮ್ಮಮ್ಮ ಕೆಲಸ ಮಾಡೋದು. ಯಾರು ಕೂಡ ಬೈಕಣಕ್ ಹೋಗ್ಬೇಡ್ರಿ. ಏನಂದ್ರೆ ಇದೆಲ್ಲ ಕಾಮನ್ ನಡೀತಾ ಇರ್ತೈತೆ ಅಲ್ಲ ಪ್ರೇಮಕ್ಕ? ಬಾ, ಅದೇನ ಟೀ ಕೊಡ್ತೀನಿ ಅಂದಲ್ಲ, ಕೊಡಿ ನಡಿ. ಓಕೆ ಫ್ರೆಂಡ್ಸ್, ಬೆಳಗ್ಗೆ ಆಲ್ಮೋಸ್ಟ್ ನಾನು ವ್ಲಾಗ್ನ ಶುರು ಮಾಡಿದಾಗ ಸಿಕ್ಕಾಪಟ್ಟೆ ಚಳಿ. ಆ ಒಂದು ಚಳಿನಲ್ಲೇ ನಡ್ಕೊಂಡು ತೋಟಕ್ಕೆಲ್ಲ ಬೇಸಾಯ ಹಾಕಿದ್ದಾಯಿತು. ಇವಾಗ ಬಿಸಿ ಟೀ ಕೊಡ್ತಾ ಇದ್ದಾರೆ ನಮ್ಮಮ್ಮ ಅಲ್ಲಿ ಕುಡಿತಾ ಇದ್ದಾರೆ, ಇಲ್ಲಿ ನಾನು ಕುಡಿತಾ ಇದ್ದೀನಿ. ಬಿಸಿನೇ ಎಲ್ಲ ಆರೋಗೈತೆ. ಎಷ್ಟೊತ್ತಾಯ್ತ ಬೊಗ್ಸಿ ಲೊಟ್ಟದಾಗ ಹಾಕಿ, ಬಿಸಿನೇ ಎಲ್ಲ ಆರೋಗೈತೆ. ನಾನು ಸುಮ್ಮನೆ ವಿಡಿಯೋನಲ್ಲಿ ಬಿಲ್ಡಪ್ ಕೊಡ್ತಾ ಇದ್ದೀನಿ. ಏನಂದರೆ ಇದೇ ಥರ ತಮಾಷೆ ಮಾತಾಡಿಕೊಂಡು ನಾವು ಕೆಲಸಗಳು ಮಾಡೋದು. ಈ ಥರ ತಮಾಷೆಗೆ ಕಾಮಿಡಿ ಆಗಿದ್ದರೆ ಆಲ್ಮೋಸ್ಟು ಏನಂದರೆ ಕೆಲಸ ಮಾಡೋದೇ ಗೊತ್ತಾಗಲ್ಲ. ನಾನು ಒಬ್ಬನೇ ಅಲ್ಲ, ರೈತರ ಮಕ್ಕಳೆಲ್ಲ ಅಷ್ಟೇ. ತಂದೆ ಜೊತೆ ಜಾಸ್ತಿ ಬೇರೋದಕ್ಕಿಂತ ತಾಯಿ ಜೊತೆ ಬೇರೆಯೋಕ್ಕೆ ಜಾಸ್ತಿ ಇಷ್ಟಪಡ್ತೀವಿ. ಯಾಕಂತ ಹೇಳಿದ್ರೆ ಅವ್ರ ಜೊತೆ ಪ್ರತಿಯೊಂದು ಕೂಡ ಶೇರ್ ಮಾಡ್ಕೋಬೋದು, ಪ್ರತಿಯೊಂದು ಕೂಡ ಕಷ್ಟ ಸುಖ ಪ್ರತಿಯೊಂದು ಹೇಳ್ಕೊತೀವಲ್ಲ. ಹಾಗಾಗಿ ನಮ್ಮಂಗೆ ನೀವು ಯಾರಾದರೂ ಇದ್ದರೆ, ತಾಯಿ ಮಗ ಅಥವಾ ಮಗಳು ತಾಯಿ ಈ ಥರ ಏನಾನ ಇದ್ದರೆ, ಎಷ್ಟು ಜನ ಇದ್ದೀರ ಅಂತ ನಮಗೂ ಕೂಡ ಗೊತ್ತಾಗಬೇಕು. ಯಾರೆಲ್ಲ ನೋಡ್ತಾ ಇದ್ದೀರಾ, ನೀವು ಇದೇ ಥರ ಇದ್ರೆ ಕ್ಲೋಸ್ ಆಗಿ ತಾಯಿ ಮಕ್ಕಳು ದಯವಿಟ್ಟು ಲೈಕ್ ಮಾಡಿ. ನಮಗೆ ಎಷ್ಟು ಜನ ಕ್ಲೋಸ್ ಆಗಿದ್ದಾರೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ.
ಓಕೆ ಫ್ರೆಂಡ್ಸ್, ಬೇಸಾಯ ಎಲ್ಲ ಏನೋ ಹಾಕೊಂಡು ಬಂದಿದ್ದಾಯಿತು. ಇವಾಗ ನೀರು ಬಿಟ್ಟಿದ್ದೀನಿ, ಪರವಾಗಿಲ್ಲ, ತುಂಬ ಚೆನ್ನಾಗಿ ಕರಗ್ತಾ ಇದೆ. ಒಳ್ಳೆ ಬೆಣ್ಣೆ ಕರಗ್ದಂಗೆ ಕರಗ್ತಾ ಇದೆ, ಅರ್ಜೆಂಟ್ ಕರಗ್ತಾ ಇದೆ. ಆನೆ ಮಾರ್ಕು ಪರವಾಗಿಲ್ಲ, ತುಂಬ ಚೆನ್ನಾಗಿ ಬೇಗ ಕರಗುತ್ತೆ. ಆದರೆ DAP ಇದೆಯಲ್ವಾ, ಅರ್ಜೆಂಟ್ ಕರಗೋದಿಲ್ಲ. ಏನೋ ಅಂದರೆ ವಾರನ್ಗಟ್ಲೆ ಹಿಡಿಸ್ತೈತೆ ಟೈಮು. ಮೊದಲು ವಿಜಯ ಮಲ್ಯ ಆಲ್ಮೋಸ್ಟು ಕಂಪ್ನಿ ನಡೆಸೋವಾಗ ತುಂಬ ಚೆನ್ನಾಗಿ ಕರಗ್ತಾ ಇತ್ತು DAP. ಆದರೆ ಇವಾಗ ಅವನಿಲ್ಲ, ಬೇರೆ ಒಬ್ರು ತಗೊಂಡಿರೋದು. ಅದಕ್ಕೆ DAP ಅಷ್ಟು ಏನು ಕರಗಲಿಲ್ಲ ಮನೆ, ಇನ್ನೂ ಹಂಗೆ ಇದೆ ಒಂದೊಂದು. ನೋಡಿ ಆನೆ ಮಾರ್ಕು ಹಾಕಿ ಇನ್ನೂ ಅರ್ಧ ಗಂಟೆ ಆಗಲಿಲ್ಲ ನೀರು ಬಿಟ್ಟಿದ್ದು, ಆವಾಗಲೇ ಕರಗೋಗಿದೆ. ಬೆಣ್ಣೆ ಕರಗ್ದಂಗೆ ಸ್ವಲ್ಪ ಹೊತ್ತು ಕರಗೋಗುತ್ತೆ. 2 ಹನಿ ನೀರು ಬಿದ್ದರೆ ಸಾಕು, ಒಳ್ಳೆ ಐಸು ಕ್ಯೂಬ್ ಕರಗ್ದಂಗೆ ಕರಗ್ತಾ ಇದೆ, ಪರವಾಗಿಲ್ಲ. ಹಾಗೆ ಹೊಲ ಚಲಿದೆಲ್ಲ ಆಲ್ಮೋಸ್ಟ್ ವೀಡಿಯೋ ಮಾಡಿದ್ದೀನಿ, ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ನಿಮಗೂ ಕೂಡ ತೋರಿಸಿದ್ದೀನಿ. ಆದರೆ ಲಾಸ್ಟ್ ಎಂಡಲ್ಲಿ ನಿಮ್ಗೇನು ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಕೆಲಸ ನನಗೆ ಸರೋಗಿತ್ತು. ಹಾಗಾಗಿ ಹೊಲದ ಕಡೆ ನಾನು ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಹಾಗಾಗಿ ಇವಾಗ ಹುಲ್ಲು ಬಂದು ಬಿದ್ದಿದೆ. 18 ಪಿಂಡಿ ಆಗಿದೆ, ಅಂದರೆ 18 ರೋಲ್ ಆಗಿದೆ ಹುಲ್ಲು. ಏನಂದರೆ ಎಲ್ಲ ಮಿಷಿನಾಗ ಕಟ್ ಮಾಡಿಸಿದ್ವಿ ಸರಿ. 18 ರೋಲ್ ಆಗಿದೆ. ಆ ರೋಲ್ ಬಂದು ಈ ಥರ ಇದೆ. ಏನೇನು ಕಂಡಿಡ್ದವ್ರು ನೋಡ್ರಿ. ಹುಲ್ ಸುತ್ತ ಮಿಷಿನ್ನು ಕೂಡ ಬಂದೋಯ್ತು. ಇದೇನೋ 18 ಆಯಿತು. ಇನ್ನು ರಾಗಿ ವಿಷಯಕ್ಕೆ ಬಂದರೆ, ರಾಗಿ ಬಂದು 4 ಫಲ ಸಿಕ್ಕಿತ್ತು. ಅಂದರೆ 4 ಫಲ ಅಂತ ಹೇಳಿದ್ರೆ ನಮ್ಮ ಹಳ್ಳಿ ಭಾಷೆನಲ್ಲಿ 4 ಫಲ ಅಂತೀವಿ. ನಿಮಗೂ ಸ್ವಲ್ಪ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಒಂದು 4 ಮೂಟೆ ಆಗಿತ್ತು. ನಾನು ಒಂದು ಮೂಟೆನಲ್ಲಿ ಬಂದು ಹೆಚ್ಚು ಕಡಿಮೆ ಒಂದು 100 kg ಹಿಡಿಸುತ್ತೆ. ಸುಮಾರು 400 kg ಏನೋ ರಾಗಿ ಸಿಕ್ತು. ಅಂದರೆ ಮಿಷಿನಲ್ಲಿ ಕೊಯ್ಸಿದ್ದು. ಅರ್ಧ ನೆಲಕ್ಕೆ ಹೋಗುತ್ತೆ, ಅರ್ಧ ನಮ್ಗೆ ಸಿಗುತ್ತೆ. ಕೈಯಲ್ಲೇ ನನ್ನ ಕೊಯ್ಸಿದ್ರೆ ಒಂದು 8 ಫಲ ಸಿಕ್ಕಿರೋದು. ಆದರೆ ಆಳುಗಳನ್ನ ಸಂಭಾಳಿಸೋಕ್ಕಾಗೋದಿಲ್ಲ, ಅವ್ರಿಗೆ ಸಂಬಳ ಕೊಟ್ಕೊಂಡು ಅಂದ್ಬಿಟ್ಟು ನಾವೇನು ಮಾಡಿದ್ರಿ, ಈ ಕಡೆ ಮಿಷಿನಲ್ಲಿ ಕೊಯ್ಸಿದ್ರಿ. ನಮ್ಮ ಹೊಲ ಎಲ್ಲ ಖಾಲಿ ಆಗಿದೆ. ಇದೇ ವರ್ಷ ಲಾಸ್ಟು, ಇನ್ನು ನಾವು ಮಾಡೋದು ಇಲ್ಲ ಆ ಹೊಲನ. ಯಾಕಂದರೆ ಏನೂ ಸಿಗೋದಿಲ್ಲ ಫ್ರೆಂಡ್ಸ್. ನೋಡಿ, 18 ಪಿಂಡಿ ಹುಲ್ ಸಿಕ್ಕಿದೆ, 4 ಫಲ ರಾಗಿ ಸಿಕ್ಕಿದೆ. ಬೆಳೆದಿರೋರಿಗೆ ಅಂದರೆ ನಮಗೆ 2 ಮೂಟೆ, ಆ ಹೊಲ್ದವನಿಗೆ 2 ಮೂಟೆ. ಅದ್ರ ಬದಲು 5-5 ಸಾವಿರ ಒಂದೊಂದು ಫಲ ಬಂದು 5-5 ಸಾವಿರ. ಅದ್ರ ಬದಲು 2 ಫಲ ರಾಗಿ ತಗೊಂಬಿಟ್ರೆ ವರ್ಷ ಆರಾಮಾಗಿ ಮುದ್ದೆ ತಿನ್ಬೋದು ನಾವು. ಆಮೇಲೆ ಒಂದು 10,000 ರೂಪಾಯಿ ಈ ಕಡೆ ಹುಲ್ಗೆ ಕೊಟ್ಬಿಟ್ರೆ ಆರಾಮಾಗಿ ಒಂದು ಲೋಡ್ ಹುಲ್ಲು ಕೂಡ ಬರ್ತದೆ, ಕುರಿಗಳು ಕೂಡ ಆಗುತ್ತೆ. ಅಮ್ಮಮ್ಮ ಅಂದರೆ ಒಂದು 20,000ದಲ್ಲೆಲ್ಲ ಮುಗಿದೋಗುತ್ತೆ. ಅಂಥದ್ದು ಆ ಅಮ್ಮನಿಗೆ 30,000 ಖರ್ಚು ಮಾಡಿದ್ದು ಆ ಹೊಲಕ್ಕೆ. ಬೇಸಾಯಗಳಂತೆ, ಟ್ಯಾಕ್ಟ್ರ್ ಉಳಿಸೋದಂತೆ, ಗುಂಟಿಗೆ ಹೊಡೆಯೋದಂತೆ, ಇದನ್ನೆಲ್ಲ ಮಾಡಿ ಸಾಕನೆ ಹೆಚ್ಚು ಕಮ್ಮಿ 30,000 ತಲೆ ಮೇಲೆ ಬಂತು. ಇನ್ನು 10,000 ನಾವೇ ಲಾಸ್ ಆದ್ರಿ ಆಲ್ಮೋಸ್ಟು. ಅದ್ರ ಬದಲು 2 ಫಲ ರಾಗಿ, ಒಂದು 10,000 ರೂಪಾಯಿ ಹುಲ್ಲು ತಗೊಂಡಿದ್ರೆ ಒಂದು 20,000ಕ್ಕೆಲ್ಲ ಮುಗ್ದೋಗಿರೋದು. ಇನ್ನೊಂದು 10,000 ರೂಪಾಯಿ ನಮಗೆ ಉಳಿದಿರೋದು ಅಲ್ವಾ. ಹಾಗಾಗಿ ಇನ್ನು ಅಷ್ಟೇ ಲಾಸ್ಟ್. ಮುಗ್ದೋಗಿರೋ ಕತೆ ಮಾತಾಡಿದ್ರೆ ಯಾವುದೇ ರೀತಿಯಾಗಿ ಪ್ರಯೋಜನ ಇಲ್ಲ. ಇವಾಗ ಸದ್ಯಕ್ಕೆ ಊಟ ಮಾಡೋಕ್ಕೆ ಬಂದಿದ್ದೀವಿ. ನಾನು ಮತ್ತು ನಮ್ಮಮ್ಮ ನೀರು ಹಿಡ್ಕೊಂಡು ಬರ್ತಾ ಇದ್ದಾರೆ. ಒಳ್ಳೆ ಐಸ್ ನೀರು ಇದ್ದಂಗಿದೆ. ರಾತ್ರಿ ಎಲ್ಲ ಚಳಿನಲ್ಲಿ ನಡ್ಗೋಗ್ಬಿಟ್ಟಿದೆ ಅಲ್ವೇ ಪ್ರೇಮಕ್ಕ ಅಲ್ವಾ. ಬಾಯಲ್ಲಿ ಇಡೋಕ್ಕಾಗಲ್ಲ, ಆದರೂ ಕೂಡ ಕುಡಿತೀವಿ, ನಮ್ಗೆ ಅದೇ ಇಷ್ಟ, ಕೋಲ್ಡ್ ನೀರು. ಓಕೆ, ಇವತ್ತು ನಮ್ಮ ಮನೇಲಿ ಬಂದು ವೈಟ್ ರೈಸು ಮತ್ತು ಸಾರು ಬಂದು ತೊಗರಿಕಾಯಿ ಹುಳಿ. ಏನಂದರೆ ಈ ಸೀಸನ್ ಮುಗಿಯೋವರೆಗೂ ಈ ತೊಗರಿಕಾಯಿ ಹುಳಿ ಮತ್ತು ಅವರೆಕಾಯಿ ಹುಳಿ, ಈಗ ತಿನ್ಬೇಳೆ ಸಾರು. ಇನ್ನು ಅವರೆಕಾಯಿ ಬರಲಿಲ್ಲ, ಇನ್ನು ಹೂವಿನ ದಿನಲ್ಲಿದೆ ಆಲ್ಮೋಸ್ಟ್. ಇನ್ನೂ ಬರೋದಕ್ಕೆ ಹೆಚ್ಚು ಕಮ್ಮಿ ಒಂದು 20 ದಿನ ಬೇಕಾಗುತ್ತಾ. 15 ದಿನ 20 ದಿನಕ್ಕೆಲ್ಲ ಸಾಕು ಬಿಡಮ್ಮ. ಎಷ್ಟಮ್ಮ ದಬ್ತಿ ಅಮ್ಮ ಅವು. ಏನು ಸಿಂಹಸುನ ನಾನು ಒಳ್ಳೆ ಬೂಸ ಹಾಕ್ದಂಗೆ ಆಗ್ತಾಯಿದ್ಯಾ. ಕಾಳು ಜಾಸ್ತಿ ಹಾಕ್ಬೇಡ, ಒಂದು ಸೌಟ್ ಕಾಳು ಹಾಕು, ಆಮೇಲೆ ತಿಳಿ ಸಾರು ಬಿಡು, ಸಾಕು. ಕಾಳು ಸಾಕು, ತಿಳಿ ಸಾರು ಹಾಕು. ಹೋಲ್ಡ್ ಆನ್. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಇವತ್ತು ನಮ್ಮ ಮನೆಯಲ್ಲಿ ಬಂದು ಹಣ್ಣುಳ್ಳಿಕಾಯಿ ಸಾರು ಮತ್ತು ರೈಸು ಮತ್ತು ಹಣ್ಣುಳ್ಳಿಕಾಯಿ ಸಾರು. ಹಣ್ಣುಳ್ಳಿಕಾಯಿ ಅಂತೀನಿ, ಸಾರಿ, ತೊಗರಿಕಾಯಿ ಹುಳಿ. ಹಣ್ಣುಳ್ಳಿಕಾಯಿ ಅಂತ ಇದ್ದೀನಿ. ಇದಕ್ಕೆ ಮುದ್ದೆ ಇದ್ದರೆ ಚೆನ್ನಾಗಿರ್ತೈತೆ. ಆದರೆ ಮುದ್ದೆ ಮಾಡೋದು ಬೆಳಗ್ಗೆ ಹೊತ್ತು ಲೇಟ್ ಆಗುತ್ತೆ ಅಂದ್ಬಿಟ್ಟು ಅನ್ನ ಮಾಡ್ಕೊಂಡು ಬೆಳಗ್ಗೆ 6 ಗಂಟೆಗೆ ತೋಟದಲ್ಲಿರಬೇಕು. ಅದಕ್ಕೆ ಅನ್ನ ಮಾಡ್ಕೊಂಡು ಬಂದ್ಬಿಡ್ತಾರೆ ನಮ್ಮಮ್ಮ. ಅಲ್ಲ ಪ್ರೇಮಕ್ಕ, ಇನ್ನೂ ಚಳಿ ಬಿಟ್ಟಿಲ್ಲ. ಒಳ್ಳೆ ಬೊಸ್ರಿ ಹಂಗೆ ಬಾಳಂತಿಗಳು ಕಟ್ಕೊಂಡಂಗೆ ಇನ್ನೂ ತಲೆಗೆ ಬಟ್ಟೆ ಇನ್ನೂ ತೆಗ್ದೇ ಇಲ್ಲ. ತೋಟದಲ್ಲಿ ಕೆಲಸ ಎಲ್ಲ ಮುಗಿಸಿದ್ದಾದಮೇಲೆ ನೆಕ್ಸ್ಟ್ ಬಂದು ಮನೆಯಲ್ಲಿ ಸೌದೆ ಇಲ್ಲಂತೆ ನೀರು ಕಾಯಿಸೋದಕ್ಕೆ. ಹಾಗಾಗಿ ಸೌದೆ ಮುರ್ಕೊಂಡು ಮನೆ ಕಡೆ ಹೊರಡೋಣ. ಇವಾಗ ಸೌದೆ ಮುರಿತಾ ಇದ್ದೀನಿ. ಏನಂದರೆ ಮಚ್ಚಲ್ಲೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಎಳೆ ಕಡ್ಡಿಗಳು.
ಅದು ಕೂಡ ಎಲ್ಲ ಕುಟ್ತಿಂದೋಗಿ ಮುಗೋಗೈತೆ. ಹಾಗಾಗಿ ಕಾಲಲ್ಲೇ ನನಗಿಂತ ಇನ್ನೊಬ್ಬ ಪೈಲ್ಮನ್ ಇಲ್ಲ ಅಂತ ಕಾಲಲ್ಲೇ ಮುರಿತಾ ಇದ್ದೀನಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಮುಂಜಾನೆಯಿಂದ ಸಂಜೆವರೆಗೂ ಏನೆಲ್ಲ ಮಾಡಿದೆ ರೂಟೀನ್ ಅಂತ. ಈ ರೈತನ ಕೆಲಸ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ವಾ ಖಂಡಿತಗೂ ಡಿಸ್ಲೈಕ್ ಮಾಡಿ. ಇದೇ ರೀತಿಯಾಗಿ ವೀಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಫಟಾಫಟ್ ಅಂತ ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮಗೆ ನಾನು ಸಿಗ್ತೀನಿ.